ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈ ವಿಡಿಯೋದಲ್ಲಿನ ಎಲ್ಲ ಪ್ರಶ್ನೆಗಳು ಸೆಪ್ಟೆಂಬರ್ 2024ರ ಕರೆಂಟ್ ಅಫೇರ್ಸ್ನ ಪ್ರಶ್ನೆಗಳಾಗಿರುತ್ತವೆ. ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲ ಪ್ರಶ್ನೆ, ಇತ್ತೀಚೆಗೆ ಆರ್ ರವೀಂದ್ರ ಅವರನ್ನು ಯಾವ ದೇಶಕ್ಕೆ ಭಾರತದ ರಾಯಭಾರಿಯಾಗಿ ನೇಮಿಸಲಾಗಿದೆ? ಆಯ್ಕೆಗಳು: 1 ಐಸ್ಲ್ಯಾಂಡ್, 2 ಬಲ್ಗೇರಿಯಾ, 3 ಗ್ರೀಸ್, 4 ಕ್ರೊಯೇಷಿಯಾ. ಸರಿಯಾದ ಉತ್ತರ ಆಯ್ಕೆ 1 ಐಸ್ಲ್ಯಾಂಡ್. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ MAE ಶ್ರೀ ರವೀಂದ್ರ ಅವರನ್ನು ಐಸ್ಲ್ಯಾಂಡ್ಗೆ ಮುಂದಿನ ರಾಯಭಾರಿಯಾಗಿ ನೇಮಿಸಿದೆ. ಎರಡನೇ ಪ್ರಶ್ನೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ರಾಜಧಾನಿ ಪೋರ್ಟ್ ಬ್ಲೇರ್ಗೆ ಪ್ರಸ್ತಾಪಿಸಲಾದ ಹೊಸ ಹೆಸರೇನು? ಆಯ್ಕೆಗಳು: 1 ಕೇಸರಿ, 2 ಸಮುದ್ರಂ, 3 ಕಲವರಿ, 4 ಶ್ರೀವಿಜಯಪುರಂ. ಸರಿಯಾದ ಉತ್ತರ ಆಯ್ಕೆ 4 ಶ್ರೀವಿಜಯಪುರಂ. ಪೋರ್ಟ್ ಬ್ಲೇರನ್ನು ಶ್ರೀವಿಜಯಪುರಂ ಎಂದು ಮರುನಾಮಕರಣ ಮಾಡುವುದಾಗಿ ಕೇಂದ್ರ ಗೃಹ ಸಚಿವರು ಘೋಷಿಸಿದರು. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಲ್ಫ್ ಆಫ್ ಮೆಕ್ಸಿಕೋ ಯಾವ ಸಾಗರದ ಕನಿಷ್ಠ ಸಮುದ್ರವಾಗಿದೆ? ಆಯ್ಕೆಗಳು: 1 ಪೆಸಿಫಿಕ್ ಸಾಗರ, 2 ಹಿಂದೂ ಮಹಾಸಾಗರ, 3 ಅಟ್ಲಾಂಟಿಕ್ ಸಾಗರ, 4 ದಕ್ಷಿಣ ಸಾಗರ. ಸರಿಯಾದ ಉತ್ತರ ಆಯ್ಕೆ 3 ಅಟ್ಲಾಂಟಿಕ್ ಸಾಗರ. ಫ್ರಾನ್ಸಿನ್ ಚಂಡಮಾರುತವು ಇತ್ತೀಚೆಗೆ US ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ 42% ಕಚ್ಚಾ ತೈಲ ಮತ್ತು 53% ನೈಸರ್ಗಿಕ ಅನಿಲ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿತು. ಗಲ್ಫ್ ಆಫ್ ಮೆಕ್ಸಿಕೋ ಉತ್ತರ ಅಮೆರಿಕದ ಆಗ್ನೇಯ ಅಂಚಿನಲ್ಲಿರುವ ಭಾಗಶಃ ಭೂಕುಸಿತ ಸಮುದ್ರವಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಕೊಲ್ಲಿ ಮತ್ತು ಅಟ್ಲಾಂಟಿಕ್ ಮಹಾಸಾಗರದ ಕನಿಷ್ಠ ಸಮುದ್ರವಾಗಿದೆ. ಪ್ರಶ್ನೆ 4, ರಾಷ್ಟ್ರೀಯ ಭದ್ರತಾ ಕಾರ್ಯತಂತ್ರಗಳ ಸಮ್ಮೇಳನ NSS ಎಲ್ಲಿ ಆಯೋಜಿಸಲಾಗಿದೆ? ಆಯ್ಕೆಗಳು: 1 ಹೈದರಾಬಾದ್, 2 ಬೆಂಗಳೂರು, 3 ನವದೆಹಲಿ, 4 ಚೆನ್ನೈ. ಸರಿಯಾದ ಉತ್ತರ ಆಯ್ಕೆ 3 ನವದೆಹಲಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನವದೆಹಲಿಯಲ್ಲಿ NSS ಸಮ್ಮೇಳನ 2024ರ ಅಧ್ಯಕ್ಷತೆಯನ್ನು ವಹಿಸಿದ್ದರು. 5ನೇ ಪ್ರಶ್ನೆ, ಯಾವ ಸಂಸ್ಥೆಯು ಇತ್ತೀಚೆಗೆ ಗ್ಲೋಬಲ್ ಸೈಬರ್ ಸೆಕ್ಯುರಿಟಿ ಇಂಡೆಕ್ಸ್ 2024 ಬಿಡುಗಡೆ ಮಾಡಿದೆ? ಆಯ್ಕೆಗಳು: 1 ITU, 2 RBI, 3 ವರ್ಲ್ಡ್ ಬ್ಯಾಂಕ್, 4 IMF. ಸರಿಯಾದ ಉತ್ತರ ಆಯ್ಕೆ 1 ITU. ಪ್ರಶ್ನೆ 6, ಉದ್ಯಮಿಗಳಿಗೆ ಸಮಗ್ರ ಬೆಂಬಲವನ್ನು ಒದಗಿಸಲು ಯಾವ ಸಚಿವಾಲಯವು ಇತ್ತೀಚೆಗೆ ಭಾಸ್ಕರ್ ಉಪಕ್ರಮವನ್ನು ಪ್ರಾರಂಭಿಸಿತು? ಆಯ್ಕೆಗಳು: 1 ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ, 2 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, 3 ಸಂವಹನ ಸಚಿವಾಲಯ, 4 ವಿದ್ಯುತ್ ಸಚಿವಾಲಯ. ಸರಿಯಾದ ಉತ್ತರ ಆಯ್ಕೆ 1 ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ. ಉದ್ಯಮ ಮತ್ತು ಆಂತರಿಕ ವ್ಯವಹಾರದ ಉತ್ತೇಜನ ಇಲಾಖೆ DPIIT ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಭಾರತದ ಆರಂಭಿಕ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲು ಭಾಸ್ಕರ್ ಎಂಬ ಡಿಜಿಟಲ್ ವೇದಿಕೆಯನ್ನು ಪ್ರಾರಂಭಿಸಿದೆ. ಪ್ರಶ್ನೆ 7, ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಜೈವಿಕ ವಿಘಟನೆ ಎಂದರೇನು? ಆಯ್ಕೆಗಳು: 1 ಸೂಕ್ಷ್ಮಜೀವಿಯ ದ್ರವ, 2 ಆಕ್ರಮಣಕಾರಿ ಕಳೆ, 3 ರಾತ್ರಿಯ ಜಾತಿಗಳು, 4 ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 1 ಸೂಕ್ಷ್ಮಜೀವಿಯ ದ್ರವ. ದೆಹಲಿ ಸರ್ಕಾರವು 5,000 ಎಕರೆ ಕೃಷಿ ಭೂಮಿಗೆ ಉಚಿತವಾಗಿ ಜೈವಿಕ ವಿಘಟನೆಯನ್ನು ಸಿಂಪಡಿಸಲು ತಯಾರಿ ನಡೆಸುತ್ತಿದೆ. ಪ್ರಶ್ನೆ 8, 4ನೇ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪನ್ನು ಯಾವ ಸ್ಥಳದಲ್ಲಿ ನಡೆಸಲಾಯಿತು? ಆಯ್ಕೆಗಳು: 1 ಲಕ್ನೋ, 2 ಚೆನ್ನೈ, 3 ಬೆಂಗಳೂರು, 4 ಹೈದರಾಬಾದ್. ಸರಿಯಾದ ಉತ್ತರ ಆಯ್ಕೆ 2 ಚೆನ್ನೈ. 4ನೇ ದಕ್ಷಿಣ ಏಷ್ಯಾ ಜೂನಿಯರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ತಮಿಳುನಾಡಿನ ಚೆನ್ನೈನಲ್ಲಿ ಸೆಪ್ಟೆಂಬರ್ 11ರಿಂದ 13, 2024ಕ್ಕೆ ನಡೆಸಲಾಯಿತು. ಪ್ರಶ್ನೆ 9,
ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಟ್ಯುಟಿಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲನ್ನು ಉದ್ಘಾಟಿಸಿದರು? ಆಯ್ಕೆಗಳು: 1 ಆಂಧ್ರ ಪ್ರದೇಶ, 2 ಕೇರಳ, 3 ತಮಿಳುನಾಡು, 4 ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಯ್ಕೆ 3 ತಮಿಳುನಾಡು. ಕೊನೆಯ ಪ್ರಶ್ನೆ: ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಿಂಟ್ರೆಟಸ್ ಪರ್ಮನಿ ಎಂದರೇನು? ಆಯ್ಕೆಗಳು: 1 ಪ್ಯಾರಾಸಿಟಾಯ್ಡ್ ಕಣಜದ ಹೊಸ ಜಾತಿಗಳು, 2 ಬ್ಯಾಕ್ಟೀರಿಯಾ ರೋಗಕಾರಕಗಳು, 3 ಹೊಸದಾಗಿ ಪತ್ತೆಯಾದ ಸ್ಪೈಡರ್ ಪ್ರಭೇದ, 4 ಆಕ್ರಮಣಕಾರಿ ಕಳೆ. ಸರಿಯಾದ ಉತ್ತರ ಆಯ್ಕೆ 1 ಪ್ಯಾರಾಸಿಟಾಯ್ಡ್ ಕಣಜದ ಹೊಸ ಜಾತಿಗಳು.